ಈ ರೋಡಲ್ಲಿ ನನಗೆ ಸಿಕ್ಕಾಪಟ್ಟೆ ಭಯ ಏನಂದರೆ ನನ್ನ ಕಣ್ಮುಂದೆನೂ ಒಂದು ಆಕ್ಸಿಡೆಂಟ್ ಆಯ್ತದೆ. ಅಪ್ಪ ಮಗ ಇಬ್ಬರು ಹೋಯ್ತಾ ಇದ್ರು ರೋಡಲ್ಲಿ. ಸುಮಾರು ಒಂದು 9 ಗಂಟೆ, ರಾತ್ರಿ 9 ಗಂಟೆ ಆಗಿರ್ಬೋದು. ಹೋಗ್ತಾ ಇರ್ಬೇಕಂದ್ರೆ ಒಂದು ಸ್ವಲ್ಪ 3 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಆ ಪ್ಲೇಸಲ್ಲಿ ಏನಂದರೆ ರೋಡಲ್ಲಿ ಮರಗಳಿದ್ದಾವೆ, ಒಂದು 3 ಮರ ಇದ್ದಾವೆ. ಹಿಂಗೆ ರೋಡಲ್ಲೇ ಮರಗಳಿದ್ದಾವೆ. ಹೋಗಿ ಅಪ್ಪ ಆ್ಯಕ್ಚುಲಿ ಗಾಡಿ ಓಡಿಸ್ತಿರ್ಬೇಕು. ಅಪ್ಪ ಆ್ಯಕ್ಚುಲಿ ಗಾಡಿ ಓಡಿಸ್ತಿದ್ದು, ಮಗ ಹಿಂದೆ ಕುತ್ಕೊಂಡವನೆ. ಅಪ್ಪ ಹೋಗಿ ಮರಕ್ಕೆ ಗುದ್ದವನೆ. ಗುದ್ದಿದ ಫೋರ್ಸಿಗೆ ಏನಾಗೈತೆ ಅಂದರೆ ಗಾಡಿ ರೋಡಿಗೆ ಬಿದ್ದಿದೆ. ಅಪ್ಪ ಲೆಫ್ಟಿಗೆ ಬಿದ್ದರೆ ಮಗ ರೋಡಿಗೆ ಬಿದ್ದವನು. ರೋಡಿಗೆ ಬಿದ್ದಿದ್ದು ಇದರಲ್ಲಿ ಮಗನ ಮೇಲೆ ಕ್ಯಾಂಟ್ರದವನು ಹತ್ತಿಸ್ಕೊಂಡು ಹೋಗ್ಬಿಟ್ಟಾನೆ. ಅದಂತೂ ಗೈಸ್, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಮೂರು ದಿನ ಊಟ ಬಿಟ್ಟಿದ್ದೀನಿ ಅದೊಂದು ಇದು ನೋಡಿ, ಇನ್ಸಿಡೆಂಟ್ ನೋಡಿ. ಮಗಂದು ಬಾಡಿ ಇರೋದೆಲ್ಲ ಮಾಂಸಗಳೆಲ್ಲ ರೋಡಲ್ಲೇ ಬಿದ್ಬಿಟ್ಟವೆ. ಹಂಗೆ ಚಿತ್ರಾನ್ನ ಆಗ್ಬಿಟ್ಟೈತೆ. ರೋಡಲ್ಲೆಲ್ಲ ಮಾಂಸಗಳು ಹಂಗೆ ಬಿದ್ಬಿಟ್ಟವೆ. ಅದೊಂದು ಭಯಾನಕ ದೃಶ್ಯ ಅಂದರೆ ನಾನು ಅದೊಂದೇ ಫಸ್ಟ್ ಟೈಮ್ ನೋಡಿರೋದು ನಾನು ಆ ಥರದ್ದು. ಅದೇ ಭಯಾನಕ ದೃಶ್ಯ ಮಾತ್ರ ಗೈಸ್. ಈ ರೋಡಂತೂ ಸಿಕ್ಕಾಬಟ್ಟೆ ಡೇಂಜರ್ ಇದೆ. ಗೈಸ್. ನೀವು ಯಾರಾದರೂ ಈ ರೋಡಲ್ಲಿ ಈ ವಿಡಿಯೋನ ನೋಡಿ, ಈ ರೋಡಲ್ಲಿ ಯಾರಾದರೂ ಹೋಗ್ತಾ ಇದ್ರೆ ಗೈಸ್, ಸೇಫ್ಟಿಗೆ ಹೆಲ್ಮೆಟ್ ಹಾಕೊಳ್ಳಿ, ಹುಷಾರಾಗಿ ಹೋಗ್ರಿ. ಈ ರೋಡ್ ಕೆಲಸ ಇನ್ನೂ ಆಗಿಲ್ಲ, ಸೊ ಅದರಿಂದ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತವೆ. ಇನ್ನೊಂದೇನೆಂದರೆ ಈ ರೋಡಲ್ಲಿ ಜಾಸ್ತಿ ಇದು ಗೂಡ್ಸ್ ಗಾಡಿಗಳೇ ಓಡಾಡೋದು. ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಸ್ವಲ್ಪ ಕಮ್ಮಿ, ಜಾಸ್ತಿ ಕ್ಯಾಂಟ್ರೋಗಳೇ ಓಡಾಡೋದು. ಸೊ ಅದರಿಂದ ಒಂದು ಸ್ವಲ್ಪ ಟಚ್ ಆದರೂ ಸಮೇತ ನಿಮ್ಮ ಲೈಫ್ ಲಾಂಗ್ ಕೊರಗಬೇಕಾಗುತ್ತೆ. ಕಾಲು ಕಟ್ಟಾಗೋದು, ಕೈ ಕಟ್ಟಾಗೋದು. ಸೊ ಇದು ಇದ್ದಿದ್ದೆ ಈ ರೋಡಲ್ಲಂತೂ ಮಾಮೂಲಿ. ನಿಮಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲೇ ಗಾರ್ಮೆಂಟ್ಸ್ ಇದೆ. ಆ ಗಾರ್ಮೆಂಟ್ಸ್ ಮುಂದೆನೂ ಅಷ್ಟೇ ಗೈಸ್, ಒಬ್ಬನು ತಲೆ ಮೇಲೆ ಅದೇ ಗಾರ್ಮೆಂಟ್ಸದ ವೆಹಿಕಲ್ ಬಂದು ಹತ್ತಿಸ್ಕೊಂಡು ಹೋಗ್ಬಿಟ್ಟ. ಆ ದೃಶ್ಯ ಅಂತೂ ಅದೆಲ್ಲ ಹೇಳೋಕ್ಕಾಗಲ್ಲ ಗೈಸ್. ನಿಮಗೆ ಒಂದು ಸತಿ ತೋರಿಸ್ತೀನಿ ಅದೇ ಥರದ್ದು ಯಾವುದಾದ್ರೂ ಈ ರೋಡಲ್ಲಿ ಇನ್ಸಿಡೆಂಟ್ ಆದರೆ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ, ಅಲ್ಲಿದ್ದು ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ಗೈಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಬಾಯ್ ಗೈಸ್.